ಏನೋ ಲೀಕ್ ಆಗ್ತಾಯಿದೆ ಮತ್ತು ಏನು ಫೈರಿಂಗ್ ಆಗುತ್ತೋ ಗೊತ್ತಿಲ್ಲ. ಅಯ್ಯೋ ಪಾಪ. ಸದ್ಯಕ್ಕೆ ಡ್ರೈವರ್ ಎಲ್ಲ ಏನೂ ಆಗಿಲ್ಲ, ಹೊರಗಡೆ ಬಂದವ್ರೆ. ಡ್ರೈವರ್ಗೆ ಏನೂ ಆಗಿಲ್ಲಂತೆ. ಆದರೆ ನೋಡಿ, ಗಾಡ್ಸ್ ಸ್ವಲ್ಪ ಇದಾಗಿದ್ದರೆ ಕೆಳಗಡೆ ಬಿದ್ದು ಬಿಡ್ತಾಯಿತ್ತು. ಆದರೆ ಇಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ತಂದೆ, ಮತ್ತೆ ಘಾಟ್ ಸೆಕ್ಷನ್ ಪ್ರಾರಂಭವಾಯ್ತಲ್ಲಪ್ಪ ತಂದೆ. ಇದರ ಘಾಟ್ ಹೆಸರು ಟೈಗರ್ ಘಾಟ್ ಅಂತೆ. ನೋಡೋಣ ಒಳಗಡೆ ಹೆಂಗಿರುತ್ತೆ, ಯಾವ್ಯಾವ ಥರ ಇರುತ್ತೆ ಅಂತಂದು ನಿಮ್ಮ ಮುಂದುಗಡೆ ತೋರಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಹಾಗೆ ನೋಡ್ತಾ ಇರಿ. ಆಹಾ, ಎಂಟ್ರೆನ್ಸಲ್ಲೇ ತುಂಬ ಅದ್ಭುತವಾಗಿದೆ. ಸ್ನೇಕ್ ಥರ ಇದೆ ನೋಡಿ. ಶಿವನ ಕತ್ತಲಿರ್ತಕ್ಕಂಥ ನಾಗರ ಹಾವು ಹೆಂಗಿದೆ ಅದೇ ಥರ ಇದೆ ನೋಡಿ ಎಂಟ್ರೆನ್ಸಲ್ಲಿ ರೋಡು. ಹೆಸರೇ ತುಂಬ ಪ್ರಚಾರವಾಗಿದೆ, ಟೈಗರ್ ಘಾಟ್. ಹೆಸರು ಟೈಗರ್ ಘಾಟ್ ಅಂತೇಳಿ. ಒಳಗಡೆ ತುಂಬ ಅದ್ಭುತವಾಗಿರುತ್ತಂತೆ. ನೋಡೋಣ ಏನೇನಿರುತ್ತೆ ಅಂತ. ಈ ಘಾಟಲ್ಲಿ ಹೋಗೋದಕ್ಕೂ ತುಂಬ ಅದ್ಭುತವಾಗಿದೆ. ಈ ವಾತಾವರಣ, ಈ ಕ್ಲೈಮೇಟು, ಈ ಪಕ್ಷಿಗಳು ಕೂಗ್ತಾ ಇರೋದು, ಆ ಸೌಂಡ್ ಕೇಳಿದರೆ ತುಂಬ ಆನಂದವಾಗುತ್ತೆ ನೋಡಿ. ಸೌಂಡ್ ಹೆಂಗಿದೆ ಅಲ್ವಾ? ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ದೇವ್ರದ್ದು ಇದು ಒಂದು ರೂಪನೇ. ಸುಮ್ಮನೆ ಕಲ್ಲು ಅಂತ ಅನ್ಕೋಬಾರ್ದು ನಾವು, ಅದೊಂದು ರೂಪ, ಅದು ದೇವ್ರದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಂಜನೇಯ ಸ್ವಾಮಿ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ಆಹಾ, ಎಲ್ಲಿ ಹೋದರೂ ಆಂಜನೇಯ ಇದ್ದೇ ಇರ್ತಾರೆ. ನೋಡಿ ಆ ಮರಿ, ನೋಡೋದು ಮಗುನ ಹೆಂಗೆ ಎತ್ಕೊಂಡು ಹೋಗ್ತಾ ಇದೆ ನೋಡಿ. ನೋಡಿ, ಹಾಂ, ಅಯ್ಯೋ ಪಾಪ. ನೋಡ್ತಾ ಇದ್ದಿದ್ದು ಅಲ್ಲಿ ನೋಡಿ ಹೇಗೆ ಹೋಗ್ತೀನಿ. ಮಗು ಎತ್ಕೊಂಡಿದೆ ಅದು. ಬಾ, ಬಾ 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 ಬಾರಪ್ಪ, ಬಾ ತಗೊಳ್ಳಿ. ಇಲ್ಲಿ ತೊಗೊಳ್ಳಿಪ್ಪ, ತೊಗೊಳ್ಳಿ. ತೊಗೊಳ್ಳಿ. ಆಯಿತು, ಇರಿ ಕೊಡ್ತೀನಿ, ನಿಮಗೂ ಕೊಡ್ತೀನಿ, ತೊಗೊಳ್ಳಿ. ಇರಿ ನೋಡೋಣ. ಇತ್ತು ಅಂದರೆ ಓಕೆ. ಮಾವಿನ ಹಣ್ಣು ತಿಂತೀರಾ ನೀವು? ಬನ್ನಿ, ಮಾವಿನ ಹಣ್ಣು ತೊಗೊಬನ್ನಿ. ತೊಗೊಳ್ಳಿ, ಮಾವಿನ ಹಣ್ಣು ತೊಗೊಳ್ಳಿ, ಬನ್ನಿ. ತೊಗೊಳ್ಳಿಪ್ಪ. ತೊಗೊಳ್ಳಿ. ತಿನ್ನಬೇಕು. ನನಗೆ ಭಾಳ ಖುಷಿ ಆಯ್ತಪ್ಪ ಇವತ್ತು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಕ್ಕೆ. ಓಹೋ, ಎಷ್ಟೊಂದಿದೆ. ಇನ್ನೂ ಸ್ವಲ್ಪ ತೊಗೊಂಬರ್ತಾ ಇದ್ನಲ್ಲ ತಂದೆ. ಏನೂ ಇಲ್ಲ ಇವಾಗ. ಹಾಂ, ತಿನ್ನಿ. ಜಾಸ್ತಿ ತೊಗೊಂಬರ್ಬೇಕಾಗಿತ್ತು. ನನಗೆ ನೀವು ಇಲ್ಲಿ ಇರ್ತೀನಿ ಅಂದಿದ್ರೆ ತೊಗೊಂಬರ್ತಾ ಇದ್ನಲ್ಲ ತಂದೆ. ಇರಲಿ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕರೆ ಮತ್ತೆ ತೊಗೊಂಡು ಇಟ್ಕೊಂಡಿರ್ತೀನಿ, ಕೊಡ್ತೀನಿ. ಬರಲಾ?
ತಿನ್ನಿ ಇಲ್ಲ ತಿನ್ನಿ. ಇಲ್ಲ ತಿನ್ನಿಯಪ್ಪ, ತಿನ್ನಿ ತಂದೆ. ಇಲ್ಲ ತೊಗೊಳ್ಳಿ. ಇಲ್ಲ ನಾನು ಹೋಗ್ತೀನಿ ತಗೊಳ್ಳಿ, ನಾನು ಹೋಗ್ತೀನಿ. ಇಲ್ಲ ನಾನು ಹೋಗ್ತೀನಿ. ಆಯ್ತು ತಿನ್ನಿ ಪರವಾಗಿಲ್ಲ, ನಾನು ಹೋಗ್ತೀನಿ. ತಿನ್ನಿ. ಇಲ್ಲ ತಿನ್ನಿ. ಅಯ್ಯೋ ಇಲ್ಲಪ್ಪ, ತಿನ್ನಿ. ನಾನು ಬರ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ, ಆರಾಮಾಗಿ ಕೂತ್ಕೊಂಡ್ಬಿಟ್ಟವ್ರೆ. ಪಾಪ ಇಲ್ಲಿ ಕೂತ್ಕೊಂಡಿದ್ದಾರೆ, ಊಟ ಏನಾದರೂ ಕೊಡ್ತಾರಂತ ಕೂತ್ಕೊಂಡಿದ್ದಾರೆ ಅವರು. ಯಾಕಂದರೆ ಕಾರಲ್ಲಿ ಹೋಗೋರು ಕೊಟ್ಟು ಹೋಗ್ತಾರೆ. ಘಾಟ್ ಸೆಕ್ಷನಲ್ಲಿ ಟರ್ನ್ ಆಗೋದು ತುಂಬ ಕಷ್ಟ ಇದೆ ಗಾಡಿ. ಪುಟ್ಟ ಕಂದಮ್ಮನ ಹೆಂಗೆ ಹಿಡ್ಕೊಂಡಿದೆ, ನಾವು ಏನಾರು ಮಾಡ್ತೀವಿ ಅಂತಂದು. ಬಾ 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 ಪಾಪ ಅದಕ್ಕೇನಾದ್ರು ಕೈ ಏನೋ ಆಗಿದೆ ಪಾಪ. ಓ ಇಷ್ಟೊಂದಿದೆ ನೋಡಿ. ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ. ನೀರಿರುತ್ತೆ ಇಲ್ಲಿ. ಆದರೆ ಬಾಳೆಹಣ್ಣು ತರಬೇಕಾಗಿತ್ತು ಇವ್ರಿಗೆ, ತಂದಿದ್ರೆ ಖುಷಿಯಾಗಿ ತಿಂತಾಯಿದ್ರು. ನೋಡಿ ಮಗಳು ಎಷ್ಟು ಚೆನ್ನಾಗಿ ರಕ್ಷಿಸ್ತಾ ಇದೆ. ಅದಕ್ಕೆ ಕಚ್ಚಬಾರ್ದಲ್ಲ, ಏನದು ಇದೇನಂತಂದು. ಯಾಕಪ್ಪ ಇದು ನೋಡಿ, ಇದು ಆಟ ಆಡ್ತದೆ. ಇದು ನೋಡಿ ಕುತ್ಕೊಂಡು ಯಾರಾದರೂ ಏನಾದರೂ ಕೊಡ್ತಾರೇನೋ ಅಂತ ಕೂತ್ಕೊಂಡಿದ್ದೆ. ನಾನು ತಗೊಂಬಂದಿದ್ರೆ ಕೊಡ್ತಾಯಿದ್ನಪ್ಪ.
ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಾ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನೋಡಿದ ಮೇಲೆ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿಸ್ಲಾ? ಇವ್ರು ಮಾಡ್ತಾರಲ್ವಾ? ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿಸ್ಲಾ? ಮಾಡ್ತಾರಲ್ವ ಇವರೆಲ್ಲರೂ? ನೋಡುವವರೆಲ್ಲರೂ ನೋಡೋಣ, ಮಾಡೇ ಮಾಡ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ವ್ಯೂಸ್ ಎಲ್ಲ, ನೋಡೋದಕ್ಕೆ ತುಂಬ ಆನಂದವಾಗಿದೆ. ಅಯ್ಯೋ, ಟ್ರಕ್ ಪಾರ್ಟಿ ಆಗಿಬಿಟ್ಟಿದೆ, ಟ್ರಕ್ ಫುಲ್ ಪಾರ್ಟಿ ಆಗಿಬಿಟ್ಟಿದೆ. ನೋಡಿ, ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸೋದು ಮೀಟ್ರ್ ಬೇಕು ಅಂತಾರಲ್ಲ, ಏನಾಗಿದೋ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ, ಫೈರಿಂಗ್ ಆಗ್ತಾ ಇದೆ ಇದು. ಅಯ್ಯೋ, ಏನೋ ಲೀಕ್ ಆಗ್ತಾ ಇದೆ, ಮತ್ತು ಏನು ಫೈರಿಂಗ್ ಆಗುತ್ತೋ ಗೊತ್ತಿಲ್ಲ. ಅಯ್ಯೋ ಪಾಪ. ಸದ್ಯಕ್ಕೆ ಡ್ರೈವರ್ ಎಲ್ಲ ಏನೂ ಆಗಿಲ್ಲ, ಹೊರಗಡೆ ಬಂದವ್ರೆ. ಡ್ರೈವರ್ಗೆ ಏನೂ ಆಗಿಲ್ಲಂತೆ. ಆದರೆ ನೋಡಿ, ಗಾಡ್ಸ್ ಸ್ವಲ್ಪ ಇದಾಗಿದ್ದರೆ ಕೆಳಗಡೆ ಬಿದ್ದೋಗ್ಬಿಡ್ತಾಯಿತ್ತು. ಆದರೆ ಇಲ್ಲಿ ಯಾರಿಗೆ ಫೋನ್ ಮಾಡಬೇಕು? ನೋಡಿ, ಕಾಡಲ್ಲಿ ಗಾಡಿ ಓಡ್ಸೋಕ್ಕೂ ಮೀಟ್ರ್ ಬೇಕು. ನಿಜವಾಗ್ಲೂ ಪಾಪ ಎಷ್ಟು ಕಷ್ಟ ಇರುತ್ತೆ ಡ್ರೈವರ್ ಜೀವನ. ಪಾಪ ಫೋನ್ ಮಾಡಿದಾರಂತೆ, ಇಲ್ಲಿರೋರು ಎಲ್ಲರೂ ಫೋನ್ ಮಾಡಿದಾರಂತೆ. ಪಾಪ ಡ್ರೈವರ್ಗೇನೂ ಆಗಿಲ್ಲ, ಬಚಾವಾಗಿದ್ದಾರೆ ಡ್ರೈವರ್ ಮಾತ್ರ. ಕೆಳಗಡೆ ಹೋಗ್ಬಿಟ್ಟಿದ್ರೆ ಎಲ್ಲ ಬೆಂಕಿ ಹತ್ತಿ, ಕಾಡಿಗೆ ಬೆಂಕಿ ಹತ್ತಿ ಬಿಡ್ತಾಯಿತ್ತು. ಆಸು ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತೆ ಈ ಕಾಡಲ್ಲಿರ್ತಕ್ಕಂಥ ಇದು ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರಂತೆ. ಬಂದು ಏನಿದೆ ನೋಡ್ತಾರೆ. मैं वही कह रहा हूँ, आपका करिएगा 500 हो जाएगा ना। अरे मेरी पता नहीं, वही जा रही मैं भाई, जो बात आप बोल रहे हो मैं आपकी बात मान रहा हूँ। उस पर पहले फायर ब्रिगेड डाल के उनको बुझा के ट्रेन से इसको पीछे खींचना पड़ेगा। क्या ये कोयला है ना, इतना पानी डाल दिया है इसको, कम से कम तीन चार अपना उसका फायर ब्रिगेड का लगा दिए। हाँ, लगा दिया। ये जो है ना पानी, फायर ब्रिगेड का पानी है। तो कैसा क्या करेंगे फिर इसका? क्या इसका एक ही उपाय है फिर, इसको बाहर ही खींचो इसको, और क्या? नहीं, हाँ, इसका एक उपाय ये है कि जो माल को जेसीबी से पीछे खींच के उधर बाजू में कर देते, ताकि ये और अंगार ना पकड़े। अच्छा हाँ, अरे तो देखो गाड़ी टोटल एक ही उपाय है। ನೋಡಿ, ಘಾಟಲ್ಲಿ ತುಂಬ ಡೇಂಜರ್ ಆದರೂ ಗಾಡಿ ಓಡಿಸ್ಬೇಕಂದ್ರೆ. ನೋಡಿ, ಇವಾಗ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ನೋಡಿ, ಹೀಗೋಗಿ ಹಂಗೆ ಬಂದು ಅಲ್ಲೂ ವೆಹಿಕಲ್ ಬರ್ತಾಯಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು. ಇಲ್ಲಿಗೆ ಹೋಗ್ಬೇಕಂದ್ರೆ ಹಿಂಗಿಂದ ಹೋಗ್ಬಿಟ್ಟಿದ್ರೆ ಚೆನ್ನಾಗಿ, ಹಿಂಗೆ ರೋಡ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಹಿಂಗೆ ರೋಡ್ ಮಾಡಿಲ್ಲ ಅವರು. ಈ ಸುತ್ತ ಹಾಕ್ಕೊಂಡು ಒಂಥರ ಸ್ನೇಕ್ ಥರ ಹಾವಿನ ಥರ ಹೋಗಬೇಕು. ಆವಾಗಲೇ ನಾವು ಅಲ್ಲಿ ಹೋಗೋದು. ಅಪ್ಪ ರಾಘವೇಂದ್ರ ಸ್ವಾಮಿ, ನೀವೇ ಕಾಪಾಡಿ ತಂದೆ, ಕಾಡಿಗೆ ಏನೂ ಆಗಬಾರ್ದು, ಬೆಂಕಿ ಹತ್ತಬಾರ್ದು, ಆಶೀರ್ವಾದ ಮಾಡಿ ತಂದೆ.
ಪಾಪ ಯಾರ್ದಾದ್ರೂ ದುಡ್ಡೇ ಐಟಮೇ ಅಲ್ವಾ. ಏನೋ ಆಕಸ್ಮಿಕವಾಗಿ ಆಗಿದೆ, ಯಾರು ಡ್ರೈವರ್ ಬೇಕಂತ ಮಾಡಲ್ಲ. ಯಾವಾಗಲೂ ಘಾಟ್ ಸೆಕ್ಷನಲ್ಲಿ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು ಡ್ರೈವರ್ಗಳು. ಯಾಕಂದರೆ ಡ್ರೈವರ್ಗಳಿಗೆ ನನ್ನ ಧ್ವನಿ ಮುಖಾಂತರದಲ್ಲಿ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮ್ಲಿಯವರು ಇರ್ತಾರೆ, ಹೆಂಡತಿ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ಇರ್ತಾರೆ. ಕೇರ್ಫುಲ್ಲಾಗಿ ಗಾಡಿ ಓಡಿಸಿ. ಯಾಕಂದರೆ ಡ್ರೈವರ್ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೆ ಎಲ್ಲಾದರೂ ನಿದ್ದೆ ಬಂದರೆ ನಿಮ್ಮ ಮುಖವನ್ನು ತೊಳೆದುಕೊಂಡು ಮತ್ತೆ ಟೀಯನ್ನು ಕುಡಿದು ಘಾಟ್ ಸೆಕ್ಷನಿಗೆ ಎಂಟ್ರಿ ಆಗಿ ಕೇರ್ಫುಲ್ಲಾಗಿ ಸೇಫ್ ಡ್ರೈವಿಂಗ್ ಮಾಡಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಇದು ನನ್ನ ಧ್ವನಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೇಫ್ ಡ್ರೈವಿಂಗ್, ಕೇರ್ಫುಲ್ಲಾಗಿ ಓಡಿಸಿ. ಯಾಕಂದರೆ ಡ್ರೈವರು ಏನು ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಈ ಘಾಟ್ ಸೆಕ್ಷನಲ್ಲಿ ಘಾಟ್ ಇರತಕ್ಕಂಥ ಜಾಗದಲ್ಲಿ ಡ್ರೈವಿಂಗ್ ಮಾಡೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಈ ಜಾಗದಲ್ಲಿ ನಾನು ನಿಮಗೆ ಲೈವ್ ಬರಬೇಕು ಅಂದರೆ ಇಲ್ಲೇ ನೆಟ್ವರ್ಕು ಅಂದರೆ ಟವರ್ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ, ಅದಕ್ಕೆ ಲೈವ್ ಬರೋಕ್ಕಾಗ್ತಾ ಇಲ್ಲ. ನೋಡೋಣ, ಅಲ್ಲಿ ಮುಂದೆ ಏನಾದರೂ ಟವರ್ ಬಂದರೆ ಲೈವ್ ಬರೋಣ. ಜೈ ಶ್ರೀರಾಮ್. ಕಾಡಲ್ಲೂ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ನೋಡಿ ಚೇನು ಎಷ್ಟು ಚೆನ್ನಾಗಿದೆ ನೋಡಿ. ಹಂಗಿಂದ ಅಲ್ಲಿಂದ ಬಂದ್ವಿ, ಈಗ ಬಂದ್ವಿ, ಮತ್ತು ಹೀಗೆ ನೋಡಲಿ ಲೋಡ್ ಹಾಕ್ಕೊಂಡು ಹೋಗಬೇಕಲ್ಲ ಘಾಟಲ್ಲಿ. ನೋಡಿ ಟ್ರಕ್ಕು ಹೆಂಗೆ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಅವ್ರ ಧೈರ್ಯ ಮೆಚ್ಚಬೇಕು ಅಂತ. ಅಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಬಂದೆ ನೋಡಿ. ಮತ್ತೆ ಆವಾಗಲೇ ಅಲ್ಲಿ ನಿಂತ್ಕೊಂಡು ನಿಮ್ಗೆ ವೀಡಿಯೋ ಮಾಡಿ ತೋರಿಸಿದ್ದೆ. ಅಲ್ಲೇ ಟ್ರಕ್ಕು ಅಲ್ಲೇ ಬಿದ್ದಿರೋದು, ಆಕ್ಸಿಡೆಂಟ್ ಆಗಿರೋದು ಟ್ರಕ್ ಮೇಲ್ಗಡೆ. ಅಲ್ಲಿಂದ ತೋರಿಸಿದ್ನಲ್ಲ, ಅಲ್ಲಿ ಒಂದು ವೆಹಿಕಲ್ ಬರ್ತಾಯಿದೆ ನೋಡಿ ಇವಾಗ. ಇಲ್ಲೆಲ್ಲ ಮೇಲ್ಗಡೆ ಫುಲ್ ಟಾಪಲ್ಲಿ, ಅಲ್ಲಿಂದ ಮತ್ತೆ ಇದೇ ರೋಡಿಗೆ ಬಂದೆ. ಇಲ್ಲಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಘಾಟ್ ಸೆಕ್ಷನ್ ತುಂಬ ಇದೆ, ಕೈಯಲ್ಲಿ ಬ್ಯಾಗು ಅದೆಲ್ಲ ತುಂಬ ವೇಟ್ ಆಗ್ತಿದೆ, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ನೆಕ್ಸ್ಟ್ ಎಲ್ಲಾದರೂ ಕೂತ್ಕೊಂಡಾಗಿ ಮತ್ತೆ ನಿಮಗೆ ಲೈವಲ್ಲಿ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ನೀವೇ ಕಾಪಾಡಬೇಕು, ನೀವೇ ಎಲ್ಲರನ್ನೂ ರಕ್ಷಿಸಬೇಕು ತಂದೆ.